ಏನ್ ಬಾಲು, ಹೇ ಇವತ್ತೊಂದು ಅದ್ಭುತವಾದ ಹಾಡು, ನನಗೆ ತುಂಬಾ ಹಿಡಿಸಿದ ಹಾಡು, ನಿನ್ಗೋಸ್ಕರ ಹಾಡಿದ್ದೀನಿ ಅಂತ ಆ ಹಾಡು ಪೂರ ಹಾಡ್ದವನು, ಮ್ಯೂಸಿಕ್ ಇಂದ ಹಾಡ್ದ. ಎಷ್ಟು ಚೆನ್ನಾಗಿದೆ, ಓ ಐ ಲವ್ ಆ ಹಾಡು. ಈ ಹಾಡು ಅಷ್ಟು ಚೆನ್ನಾಗಿ ಹಾಡಿದ್ದ ಅವನು ಬಾಲು. ಬಾಲುದೊಂದು ಸ್ಪೆಷಾಲಿಟಿ ಇತ್ತು, ಹಾಡು ಕೇಳಿದಾಗಲೇ ಅದು ನೋಡೋ ಜನಕ್ಕೆ, ಇಡೀ ಕರ್ನಾಟಕ ಜನಕ್ಕೆ ಇದು ಯಾವ ಆರ್ಟಿಸ್ಟ್ಗೆ ಹಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇತ್ತು. ಶ್ರೀನಾಥ್ಗೆ ಒಂದ್ಸಲ ಹಾಡೋನು, ವಿಷ್ಣುಗೆ ಒಂದ್ಸಲ ಹಾಡೋನು, ಅಂಬರೀಷ್ಗೆ ಒಂದ್ಸಲ ಹಾಡೋನು, ಈ ಥರ ಅವ್ರವ್ರದ್ದು ಇದನ್ನು ಮಾಡ್ಕೊಂಡು ಹೋಗೋನು. ಅದು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದವನು ಅಂದರೆ, ಬಹುಶಃ ನನ್ನಷ್ಟು ಪುಣ್ಯ ಮಾಡಿದವರು ಯಾರೂ ಇಲ್ಲ ಅಂತ ಕಾಣುತ್ತೆ. ಕನ್ನಡ ಸಿನಿಮಾ 198 ಸಿನಿಮಾ ನಾ ಹೀರೋ ಆಗಿ ಮಾಡಿದೆ. ಆ 198 ಸಿನಿಮಾನಲ್ಲಿ ಹಾಡುಗಳ ಲೆಕ್ಕ ಹಾಕೊಂಡ್ರೆ ಒಂದು 600 ಹಾಡು ನನಗಿದೆ. ಆ 600 ಹಾಡಲ್ಲಿ 460 ಹಾಡಿದ ಬಾಲುನೇ. ಪ್ರತಿಯೊಂದು ಹಾಡ್ತಾ ಇದ್ದ ಅವನು. ಅದು 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 ಹೇಗೆ ಬದಲಾಯಿಸಿದ್ನೋ ಗೊತ್ತಿಲ್ಲ. ಇವಾಗ ಅವಾಗ ಗಂಡ ಬೆರುಣ ಅಂತ ಒಂದು ಹಾಡು ಹೇಳಿದೆ, ಅದರಲ್ಲಿ ನಾನು ನನ್ನ ತಮ್ಮನ ಪಾರ್ಟು ಅಂಬರೀಷ ಮಾಡಿದ್ದೀವಿ, ನಾವಿಬ್ಬರು ಒಂದು ಹಾಡು ಹೇಳ್ತೀವಿ. ಆ ಹಾಡಲ್ಲಿ ಒಂದೈನವನು ಹಾಡ್ತೀವಿ. ಅದು ಹಾಡುವಾಗ ಅದು ಹ್ಯಾಂಗ್ ಬದಲಾಯಿಸಿದ್ನೋ ವಾಯ್ಸ್ ಗೊತ್ತಿಲ್ಲ. ನಂದು ಬಂದರೆ ಸಾಫ್ಟ್ ಆಗ್ತಿತ್ತು, ಅಂಬರೀಷ ಬಂದರೆ ಓ ಅಂತ ಬರ್ತಾ ಇತ್ತು. ಅದನ್ನು ಹಾಡೇ ಹಾಡಿದನು ಆ ಥರ. ಇಂಥ ಒಂದು ಅದ್ಭುತ ಗಾಯಕ ಅವನು. ನನಗೆ ಶುಭಮಂಗಳ ಬರೋಕ್ಕೆ ಮುಂಚೆ ಒಂದು 3-4 ಪಿಕ್ಚರ್ ಹಾಡಿದ್ದ. ಬಟ್ ಶುಭಮಂಗಳಲ್ಲಿ ಪುಟ್ಟನಾಚಿಗೆ ಒಂದು ಆಸೆ ಇತ್ತು. ರಾಜಣ್ಣಂಗೆ PB ಶ್ರೀನಿವಾಸ್ ಆಗಿದ್ದಾರೆ, ಅವ್ರು ಅಷ್ಟು ಸಿನಿಮಾಗೆ PB ಶ್ರೀನಿವಾಸ್ ರಾಜಣ್ಣಂಗೆ ಹಾಡಿದ್ರು. ರಾಜಣ್ಣನ ವಾಯ್ಸ PB ಶ್ರೀನಿವಾಸ್ ವಾಯ್ಸ ಅನ್ನೋಷ್ಟು ಹೊಂದ್ಕೊಂಡು ಹೊರಟೋಗಿತ್ತು. ಅದೇ ಥರ ರಾಜ್ ಕಪೂರ್ಗೆ ಮುಖೇಶ್ ಇದ್ದಾನೆ. ನಾನು ಈ ಪಿಕ್ಚರಿಂದ ಶ್ರೀನಾಥ್ಗೂ ಯಾರೋ ಒಬ್ಬರನ್ನ ಹಾಕಬೇಕು, ಆ ವಾಯ್ಸ್ ಅವ್ರಿಗೆ ಇದಾಗಬೇಕು ಅಂತ ಯೋಚನೆ ಮಾಡಿ ನಮ್ಮ ಇನ್ನೊಬ್ಬ ಕಲಾವಿದ ಇದ್ರು, RN ಸುದರ್ಶನ್ ಅಂತ. ಆ ಸುದರ್ಶನ್ ಹುಡುಕಿ ಅವನ ಕೈಲಿ ಹೂವೊಂದು ಬಳಿ ಬಂದು ತಾಕಿತು ಎನ್ನದೆಯ ಶುಭಮಂಗಳ ಹಾಡು ಒಂಥರ ಚೆನ್ನಾಗಿ ಬಂದಿತ್ತು. ಈ ವಾಯ್ಸು ಶ್ರೀನಾಥ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತೆ. ಅದಾದ ಒಂದು 15-20 ದಿವಸಕ್ಕೆ ಇನ್ನೂ ಸಾಂಗ್ ರೆಕಾರ್ಡ್ ಮಾಡಬೇಕಾಗಿತ್ತು, ಸ್ನೇಹದ ಕಡಲಲ್ಲಿ ಇವೆಲ್ಲ. ಸುದರ್ಶನ್ಗೆ ಹೇಳ್ಕೊಳ್ತಿದ್ರು ಪುಟ್ಟಣಾಜಿ. ಅವಾಗಿಲ್ಲ. ಅವಾಗ ಕಾಲ ಹೇಗಿತ್ತು ಅಂದರೆ, ನಾವು ಕಲಾವಿದರು ನನ್ನೂ ಸೇರಿ ನಮಗೆ ಆ ಸಿನಿಮಾಗಳು ಇಲ್ಲದೆ ಹೋದರೆ ನಾವು ಬದುಕಬೇಕು, ಆದರೆ ಇನ್ನೊಬ್ಬರ ಮುಂದೆ ಕೈ ಚಾಚೋದು ಹೇಗೆ, ಈ ಯೋಚನೆ ಇದ್ದಾಗ ಉತ್ತರ ಕರ್ನಾಟಕದ ಜನ ಅವ್ರ ನಾಟಕನ ತುಂಬ ಇಷ್ಟಪಡ್ತಾ ಇದ್ರು. ಆ ನಾಟಕದಲ್ಲಿ ನಮ್ಮನ್ನು ಕರೆಸೋರು, ನಾಟಕದಲ್ಲಿ ಪಾಠ ಮಾಡಿ ಕಾಣಿಸಿ ನಮಗೆ ದುಡ್ಡು ಕೊಟ್ಟು ಕಳಿಸ್ತಾ ಇದ್ರು, ನಮ್ಮ ಬದುಕನ್ನು ಕೊಡ್ಸ್ಕೊಳ್ತಾ ಇದ್ರು. ಇಂತಹ ಸಂದರ್ಭ ಸುದರ್ಶನ್ಗೂ ಇತ್ತು. ಉತ್ತರ ಕರ್ನಾಟಕದ ಯಾವುದೋ ಊರು ಹೊರಟೋಗಿದ್ದ. ಪುಟ್ಟನಾಜಿ 2 ದಿವಸ ಕಾದಿದ್ದಾರೆ, ಎಲ್ಲಿದ್ದಾನೆ ಅಂತ. ಅವಾಗ ಮೊಬೈಲ್ ಇಲ್ವಲ್ಲ, ಫೋನ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ಇದೇನು ಮಾಡೋದು ಅಂದ್ಬಿಟ್ಟು, ಸರಿ ಹಾಡಿನ ತುಂಬ ಹೊತ್ತು ಕಾಯಕ್ಕಾಗಲ್ಲ ಅಂದ್ಬಿಟ್ಟು ಬಾಲುವನ್ನು ಕಳಿಸಿದ್ರು. ಸ್ನೇಹದ ಕಡಲಲ್ಲಿ ಆಯಿತು. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ನಾನು ಬಾಲು ಪಯಣಿಗರಾದವು. ಪ್ರೀತಿಯ ಸೇರುವ ತೇರಿಕೆ ಇಬ್ಬರು ಹೊಂದಾಣಿಕೆ ಹಾಕೊಂಡು ಬಂದು 440 ಹಾಡಾಡಿ, ಹಾಡುಗಳಲ್ಲಿ ನನಗೆ ಎಕ್ಸ್ಟ್ರಾ ಏನೂ ಮಾಡಬೇಕಾಗಿರಲಿಲ್ಲ. ಆ ಹಾಡಿಂದ ಬರ್ತಿದ್ರೆ ಎಕ್ಸ್ಪ್ರೆಷನ್ ತಾನಾಗಿ ಬರ್ತಾಯಿತ್ತು. ಅಷ್ಟು ಚೆನ್ನಾಗಿ ಹಾಡಿದ್ದ, ಅಷ್ಟು ಜೀವ ತುಂಬ್ತಾ ಇದ್ದ ಹಾಡಿಗೆ. ಅಂಥ ಹಾಡುಗಳಲ್ಲಿ ನಾನು ಅಭಿನಯಿಸಿದ್ರಿಂದ ನನ್ನ ಬದುಕು ಸಾರ್ಥಕ ಆಯಿತು. ನನ್ನ ಬದುಕನ್ನು ಸಾರ್ಥಕ ಮಾಡಿದ ಆ ಬಾಲುಗೆ ನಾನು ಯಾವತ್ತೂ ಹೃದಯ ಧನ್ಯವಾದ ಹೇಳಬೇಕು. ಬಾಲು, ಐ ಮಿಸ್ ಯು.